ಎಲ್ಲೂ ಇಲ್ಲ ನಿಲ್ಲ ವಿಡಿಯೋ ಮಾಡಕ್ಕೆ. ಇವತ್ತು ನಾವು ಹೋಗ್ತಿರೋದು ಮಂದಾರಗಿರಿ ಬೆಟ್ಟ. ಏನ್ ತುಂಬ್ಕೊಂಬಂದಿದ್ಯಾ ಬ್ಯಾಗಲ್ಲಿ? ನೀರು, ಸ್ನಾಕ್ಸ್. ವೆರಿ ಗುಡ್, ಲೆಟ್ಸ್ ಗೋ. Saddle up and dance. Baby, take a chance. ನೆಲಮಂಗಲ ಟೋಲ್ ಗೇಟ್ ಹತ್ರ ನಿಲ್ಸಿದೀವಿ ಈಗ. ಹಾಕ್ಸ್ಕೊಂಬರೋಣ ಪೆಟ್ರೋಲ್ ಅಂತ. ಲೆಟ್ಸ್ ಗೋ ಬ್ರೋ. ಈ ಮಂದಾರಗಿರಿ ಹಿಲ್ಸು ಹೇಗೆ ಪ್ಲ್ಯಾನ್ ಆಯ್ತಂದ್ರೆ, ಇನ್ಸ್ಟಾಗ್ರಾಮಲ್ಲಿ ಯಾರೋ ಇನ್ಫ್ಲೂಯೆನ್ಸರ್ ಹಾಕಿದ್ರು ಸಕಲಾಗಿದೆ ಬನ್ನಿ ಅಂತ. ವೀಕ್ ಡೇಸಲ್ಲಂತೂ ನಮಗಂತೂ ಆಗಲ್ಲ, ವೀಕೆಂಡ್ಸಲ್ಲೇ ಹೋಗಬೇಕು. ಟೈಮು ಅರೌಂಡು 6:45 ಅವಾಗ ನೋಡ್ಕೊತಾ ಇರಬೇಕು ಕ್ಯಾಮ್ರಾ ಆಯ್ತಾ ಇಲ್ಲ ಅಂತ. ಅಲ್ಲಿ ದಬಾ ಕಂಡ್ರೆ ಆಮೇಲೆ ಗಾನ್. ಕ್ಯಾಮ್ರಾ ಜೊತೆಗೆ ಹಿಂದ್ಗಡೆ ಒಂದು ಬಾಡಿ ಆಯ್ತಾ ಅಂತಲೂ ನೋಡ್ಕೊಬೇಕು. ಇಲ್ಲೇ ಕುಂತಿದೆ. ಇದು ಮಂದಾರಗಿರಿದು ಹೇಳ್ತಿದ್ನಲ್ಲ, ಟೆಂಪಲ್ ಎಲ್ಲ ನೀಟಾಗಿ ಮಾಡಿ ಟೂರಿಸ್ಟ್ ಅಟ್ರಾಕ್ಷನ್ ಮಾಡಿ ಮಡಗಿದ್ದಾರೆ. ಇಟ್ ವಿಲ್ ಬಿ ನೈಸ್ ಗೈಸ್. ಅದು ಇದು ಟ್ರಕ್ಕು ಹೊಸದು, ಆರಾದ್ ಬೆನ್ಸ, ಹೊಸ ಲಾರಿಗಳು. ಗೈಸ್ ಇದು ಮಂದಾರಗಿರಿ ಹಿಲ್ಸ್ ಇದೆಯಲ್ಲ, ಅದನ್ನು ಬಸಡಿ ಬೆಟ್ಟ ಅಂತಲೂ ಕರೀತಾರೆ. ಆ್ಯಂಡ್ ಕೆಳಗಡೆನೇ ಒಂದು ನವಿಲ್ ಥರ ಆಕಾರದಿರೋ ಡೋಮ್ ಟೈಪ್ ಇದ್ಬಿಟ್ಟು ಒಂದು ಟೆಂಪಲ್ ಇದೆ. ಫಸ್ಟು ಮೇಲೆ ಹೋಗ್ಬಿಟ್ಟು ಸ್ಟೆಪ್ಸ್ ಎಲ್ಲ ಹತ್ಬಿಟ್ಟು ಎಲ್ಲ ಮಿಕ್ಸೋಣ. ಅಲ್ಲಿ ಲೇಕ್ ವ್ಯೂ ಪಾಯಿಂಟ್ ಇರುತ್ತೆ, ಅದನ್ನು ನೋಡಿಕೊಂಡು ಕೆಳಗೆ ಬಂದುಬಿಟ್ಟು ಆ ಡೋಮು. ಓ ಅಂಕಲು, ಓ R15M ಟ್ರಿಸಲ್ಸ್ ಬರ್ತಿರಂಗಿದೆ. ಕ್ಲೌಡ್ ಬರ್ತಿದ್ಯೋ ಲೆಫ್ಟಲ್ಲಿ, ಲೈಟಾಗಿ ಡ್ರಿಸಲ್ಸು. ಗೊತ್ತಿಲ್ಲ ಕ್ಯಾಮ್ರಾ ಮೇಲೆ ಬಿತ್ತಾ ಅಂತ. ಓ ದೇವರು, ಎಲ್ಲಿ ಬರ್ತಾ ಇದೆಯಾ ವ್ಯೂ ನೋಡ್ರಿ ಗಾಯ್ಸ್, ಹೇಗಿದೆ, ಮಸ್ತ್ ಇದೆ. ಲೈಟಿಗೆ ಸನ್ರೈಸ್ ಆಗ್ತಿದೆ ಈಗ. ಅಂದರೆ ನಾವು ಈಸ್ಟ್ ವೆಸ್ಟ್ ನಾರ್ತ್ ಸೈಡಿಗೆ ಹೋಗ್ತಾಯಿದ್ದೀವಿ. ಹೈವೇಲಲ್ಲಿ ಈ ಥರ ಗಾಡಿಗಳು ನೋಡಿದ್ರೆ ನನಗೆ ಫೈನಲ್ ಡೆಸ್ಟಿನೇಷನ್ ನೆನಪಾಗುತ್ತೆ. ವಾಟ್ ಅಬೌಟ್ ಯು ಗೈಸ್? ಕಮೆಂಟ್ ಡೌನ್ ಇನ್ ದ ಕಮೆಂಟ್ ಸೆಕ್ಷನ್. ಇನ್ನೊಂದು 8 ಕಿಲೋಮೀಟರ್ ಇದೆ ಗೈಸ್ ಅಷ್ಟು. ಸೈರಸ್ ನೈಸ್. ಎಲೆಕ್ಟ್ರಿಕ್ ಆದರೆ ನಾಟ್ ನೈಸ್. ಯಾಕೋ ಹೆಲ್ಮೆಟ್ ತೆಗ್ದಿದ್ಯಾ? ಕ್ಯಾಮ್ರಾನೇ ಆನ್ ಆಗಿಲ್ಲ ಗೈಸ್, ಸುಮ್ಮನೆ ಮಾತು. ಮಂದಾರಗಿರಿ ಬೆಟ್ಟಕ್ಕೆ ಸ್ವಾಗತ ಅಂತ ಅಲ್ಲಿ ಹಾಕಿದ್ರು. ಏನಿದು ರೋಡು? ಪಂಡಿತನಹಳ್ಳಿ ಅಂತ ಇದು. ಇದೆಲ್ಲ ಹಂಗಾರೆ ಇನ್ನೂ ಮುಂದೆ ಹೋಗ್ಬೇಕು. ಏನು ಗುರು ಇದು ರೋಡೇ ಅಲ್ಲ ಇದು. ಆಲ್ಮೋಸ್ಟ್ ರೀಚ್ ಆದ್ವಿ ಗಾಯ್ಸ್. 600 ಮೀಟರ್ಸ್ ಇದೆ. ಇಲ್ಲಿ ಲೆಫ್ಟ್ ಹೋಗ್ಬೇಕು. ಹಿಂಗೆ ಯಾವ ಊರು ಹೋಗುತ್ತೆ ಗೊತ್ತಿಲ್ಲ, ಬಟ್ ನಾವು ಇಲ್ಲಿ ಹೋಗ್ಬೇಕು. ಗ್ರೀನರಿ ಗಾಯ್ಸ್. ಆಯ್ತಾ ಚೇಂಜು? ಬಸ್ ಎಲ್ಲಿ ಪಾರ್ಕಿಂಗ್? ಮೇಲೆ ಹೋಗಲ್ವಾ? ಹೋಗ್ಬೋದಾ? ಹೌದಾ? ಬೆಂಕಿ ಗುರು. ಸಂಡೆ ಆಗಿರೋ ರಶ್ ಕಡಿಮೆ ಇದೆ ಮೋಸ್ಟ್ಲಿ. ಆಮೇಲೆ ಇದು ಮಾಡ್ಬೋದು ಗಾಯ್ಸ್. ಸ್ಟೆಪ್ಸ್ ಹತ್ಬೇಕು ಅಂದ್ಬಿಟ್ಟು ಫುಲ್ಲು ಕನ್ಫ್ಯೂಸ್ ಆಗ್ಬಿಟ್ಟಿದ್ದೆ. ಮೇಕೆ ಹೋಗ್ಬೋದಂತೆ ಗಾಯ್ಸ್. ವೆಲ್ಕಮ್ ಟು ಮಂದಾರಗಿರಿ. ಹತ್ತೋಣ. ಕೆಳಗಿಂದ ಹತ್ಬೇಕು ಅನ್ಕೊಂಡಿದ್ದೆ, ಮೇಲೆ ಹೋಗುತ್ತೆ ಗಾಡಿ. ಸೊ ನೋ ಇಶ್ಯೂಸ್. ಓ ಬ್ರೋ, ಲೇಕ್ ವ್ಯೂ. ಕ್ಯಾಮ್ರಾ ಎಷ್ಟು ಜಸ್ಟಿಫೈ ಮಾಡ್ತಿದ್ದೆ ಗೊತ್ತಿಲ್ಲ. ವಾವ್ ಗೈಸ್, एक वीडियो तो बनता है गैस. ಬಾ ಆ ಕಡೆ ಹತ್ರಕ್ಕೆ ಹೋಗಂಗಿಲ್ಲ, ದೂರದಿಂದ ಸೀದಾ ವೇವ್. ಮಚ್ಚ ನೀನು ವ್ಯೂವೇ ಸರಿ ಇಲ್ಲ ಮಚ್ಚ. ಸೀದಾ ವೇವ್. ಮತ್ತೆ ನನ್ನ ನೋಡ್ತಾರೆ, ಮತ್ತೆ ವ್ಯೂ ಆಗಲ್ಲ. ಈ ಯಾವುದೋ ಲೇಕ್ ಹೆಸರೇನೋ ಇತ್ತಲ್ಲ, ಏನದು ಗೊತ್ತಿಲ್ಲ. ಲೋ ನೋಡೋ ಮ್ಯಾಪಲ್ಲಿ. ಮೈದಳ ಲೇಕ್ ಗೈಸ್ ಇದು. ಮೈದಳ ಕೆರೆ ಕನ್ನಡದಲ್ಲಿ. ವ್ಯೂ ಮಾತ್ರ ಸಕ್ಕದಾಗಿದೆ ಅನ್ಕೊಳ್ಳಿ. ಇಂಗ್ಲೀಷಲ್ಲಿ ಬಾಡಿ ದಳ ಲೇಕ್ ಕಣ, ಬಾಡಿ ದಳ ಅಂತ. ಮಸ್ತ್ ವ್ಯೂ ಇದೆ ಮಾತ್ರ.
ಎರಡು ಸ್ಟಾಪ್ ಆಯಿತು. योगेश भाई क्या कर रहा है? ಯಾರ್ದು ಇದು ಅಡಿಕೆ ತೋಟ? ಒಳ್ಳೆ ದುಡ್ಡು ಅನ್ಕೊ. ಅಕ್ಕಿ ಅಂದ್ರೆ ವರ್ಷದ ದುಡ್ಡು, ಅಡಿಕೆ ತೋಟ ಅಂದ್ರೆ ಜೀವನ ಪೂರ್ತಿ ದುಡ್ಡು. ಯಾವಾಗೇನೋ ಓದ್ವಲ್ಲ, ಏನದು ಮೈದಳ ಕೆರೆ. ಮೈದುಳ ಕೆರೆ ಕನ್ನಡದಲ್ಲಿ ಬರ್ದಿದ್ರು ನೋಡಿ, ಮೇಲೆ ಇಂಗ್ಲೀಷಲ್ಲಿ ಕೊರದವ್ರೆ. ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಮಚ್ಚಾ, ಈ ಮರಕ್ಕೆ ಕೇಳು ಯಾವ ಮರ ನೀನು ಅಂತ. What's your name? ಒಂದ್ ನಿಮಿಷ, ಒನ್ ಮೋರ್. What's your name? What's your name? Tony. What's your name? What? What is your name? Tony. Fuck you, Tony. What's your name? Ezekiel. Fuck you, Ezekiel. Fuck you. Fuck you. ಇದ್ರ ಮೇಲೆ ನಳಿತ್ಯಾ ಹಾಳ ಇರುತ್ತೋ ಪಿಲ್ಲರ್ ಅದು. ಮತ್ತೆ ಇಲಾನ್ ಮಾರ್ಕ್ಸ್ ರಾಕೆಟ್ ಹೋಗೈತೆ ನೋಡಲ್ಲಿ. ಆಡ್ತಾರೆ 1080p ಇಲ್ಲ, ಅದು ಹೆಂಗೆ ರೆಕಾರ್ಡ್ ಆಗ್ತೈತೆ ದೇವ್ರಣೆ ಗೊತ್ತಿಲ್ಲ. ಬಟ್ ಇದಂತೂ ರಾ ಹಂಗಂಗೆ ಅಪ್ಲೋಡ್ ಮಾಡೋದೆ. ಎಲ್ಲೂ ಇಲ್ಲ, ನಿಲ್ಲೇ ವಿಡಿಯೋ ಮಾಡಕ್ಕೆ. A few moments later. ಇದು ಊರಣ್ಣ? ನಿಮ್ಮೂರಾ? ಯಾವ ಊರ ಹೆಸರೇನು? ಮೈದಾಳ ಅಂತನಾ? ಅದೇನ ಕೆರೆ? ಇದೆ ಡ್ಯಾಮ್. ಡ್ಯಾಮಾ? ಡ್ಯಾಮ್ ಎಲ್ಲ ತುಮಕೂರು ಜಿಲ್ಲೆಗೇನೆ ದೊಡ್ಡ ಡ್ಯಾಮ್ ಇದು. ಅಂದ್ರೆ ಇದು ಇಲ್ಲ, ಇಷ್ಟು ಕ್ಲೀನ್ ಆಗಿದೆ. ಹೊಲಕ್ಕೆಲ್ಲ ಇದರಿಂದ ನೀರು ಹೋಗುತ್ತೆ. ಒಳಗಡೆ ಒಂದು ಕಡ್ಡಿನೂ ಇಲ್ಲ. ಚೆನ್ನಾಗಿದೆ. ಯಾವ ಕೆರೆನೂ ಈ ತರ ಇಲ್ಲ. ಕ್ಲೀನ್ ಆಗಿದೆ ಅಂತೀರಾ? ಸಕ್ಕದಾಗಿದೆ ಜಾಗ. ನಿಮ್ಮೂರು ಎಲ್ಲೋ ಹೋಗ್ಬಿಟ್ಟು ಬರ್ರಿ. ನಮ್ಮ ಜನಕ್ಕೆ ಏನಾದ್ರು ಹೇಳಿ. ನಮ್ಮ ಜನಕ್ಕೆ ಆಯ್ತು ಅಷ್ಟೇ. ನಿಮ್ಗೆ ಇಲ್ಲಿಗೆ ಬಸ್ಸೆಲ್ಲ ವ್ಯವಸ್ಥೆ ಇದೆಯಾ? ನಡ್ಕೊಂಡು ಓಡಾಡ್ಬೇಕಾ? ಬಸ್ಸುಗಳು ರೋಡಲ್ಲಿ ಇದೆಯಲ್ಲ. ಆ ಕಡೆಯಿಂದ ಬರ್ಬೋದಾ ಇಲ್ಲಿಗೂ? ನೋಡಿ, ಇಲ್ಲಿ ಅಜ್ಜಯ್ಯನ ದೇವಸ್ಥಾನ ಇದೆ. ಇಲ್ಲಿ ಮುಂದ್ಗಡೆ ಅದು ಹಳ್ಳಿ ಬರ, ಅದೇ ಅಜ್ಜಯ್ಯನ ದೇವಸ್ಥಾನ. ಹಿಂಗ್ ನಡ್ಕೊಂಡು ಹೋಗ್ತಾರಾ? ಈ ನೀರು ಫಿಲ್ಟರ್ ಆಗಿ ಊರಿಗೆ ಹೋಗುತ್ತೆ, ಮಠಕ್ಕೆ ಹೋಗ್ತೈತಿ. ಸಿದ್ಧಗಂಗಾ ಮಠಕ್ಕೆ. ಫಿಲ್ಟರ್ ಮಿಷಿನ್ ಆ ಕಡೆ ಇದೆ. ಅಲ್ಲ, ಇದು ಸಿದ್ಧಗಂಗಾ ಮಠ ಎಷ್ಟು ದೂರ ಆಯ್ತಾ? ಈ ಕಡೆ ಹೋದ್ರೆ ಒಂದು 5 ಕಿಲೋಮೀಟರ್ ಅಷ್ಟೇ. ಹೋಗ್ಬೇಕೀಗ. ಆಯ್ತು, ಒಳ್ಳೇದಾಗಲಿ. ಸರಿ, ಬರ್ತೀವಿ. ಮೂಕನಾಗಬೇಕು. ಈ ಕೆರೆಯಿಂದ ನೀರು ಹರಿ ಬರ್ತಿದೆ. ಓಯ್ ಅಣ್ಣ ಸಾಹೇಬ್ರೆ, ಬೇಡಿ ಸಾರ್, ಇಲ್ಲಿ ರೋಡ್ ಇದೆ. ಓ ಸರ್ಕಸ್ ಗಾಯ್. ಮೈದಳ ಲೇಕಿಗೆ ಸ್ವಾಗತ ಆಗಲಿ. ಎಚ್ಚರಿಕೆ ಬೋರ್ಡಕ್ಕಲ್ಲ ಸ್ವಾಗತ ಅಂತ. ಅಲ್ಲಿ ಹೋಗ್ಬೇಡಿ ಅಂತ ಹಾಕಿರೋದು. ಅಲ್ಲೇ ಹೋಗೋಣ. ಅಲ್ಲಿ ಗೇಟ್ ಹಾಕಿ ಮಡಗಿದ್ದಾರೆ, ಅದು ಹೆಂಗೆ ಹೋಗ್ಬಿಡ್ತೀಯಾ? ಹೇಗಿರೋದು? ಮಿಯಾ ಅಂತೈತೆ. ಬೇಕು. ಎಚ್ಚರಿಕೆ ಬೋರ್ಡ್ ಹಾಕಿದರೆ ಹೋಗಂಗಿಲ್ಲ, ಸೊ ಹೋಗಲ್ಲ. ದಟ್ಸ್ ದ ಮೇನ್ ಅಟ್ರಾಕ್ಷನ್ ಪಾಯಿಂಟ್. ರೀಲ್ ಎಲ್ಲಿ ಅಂತ. ಹಲೋ ಡೋಗೇಶ್ ಬೈ, ಅವರಿ ಇಲ್ಲೊಂದು ಗುಡಿ ಇದೆ,
ಶಿವದು ಕಾಪಾಡಪ್ಪ. ಟೈಮ್ ಲ್ಯಾಪ್ಸಿಗೆ ಇಟ್ಟಿದ್ದೀನಿ ಗೈಸ್, ವೈಟಿಂಗ್ ಫಾರ್ 5 minutes. ನಮ್ಮ ಅಂಕಲು ಅಲ್ಲೂ ಎಲ್ಲರಿಗೂ ಕಾಟ ಕೊಡ್ತವ್ರೆ. ಈ ಅಂಕಲ್ ಅಲ್ಲ, ಸಾರಿ, ಅಲ್ಲೊಂದಿದೆ ರೀ. ಹಾಂ, ಮುಗೀತು ಲೇಕು. ಹತ್ತು. ಓ ಬಾಯ್, ಲೇಕ್ ವ್ಯೂವಿಂದ ಮಂದಾರಗಿರಿ ಹಿಲ್ಸ್ ಕಡೆಗೆ. ಏನು ಗುರು ಇದು? ಹತ್ತುತ್ತಿದ್ದೇನೋ ಇಲ್ಲಿ ಅಣ್ಣ, ಸೈಕ್ ಐತೆ ಮಾತ್ರ ಇದು ಜಾಗ. ಯಾರಿಗೂ ಇವನು ಹೊಗೆ ಬಿಡ್ತಾವನೆ ಬೆಳಗ್ಗೆನೆ. ಅದು ಪಾರ್ಕಿಂಗ್ ಮಾಡಿ ಇಲ್ಲಿಂದ ಸ್ವಲ್ಪ ನಡಿಬೇಕಷ್ಟೆ. ಲೆಟ್ಸ್ ಗೋ ಮ್ಯಾನ್. ಇನ್ಫಾರ್ಮೇಷನ್ ಏನಪ್ಪ ಅಂದರೆ, ಇದು 12th century ಜೈನ್ ಟೆಂಪಲ್ ಇರುತ್ತೆ. ಆ ಜೈನಿಸಮ್ ಫಾಲೋ ಮಾಡೋರಿಗೆ ಗೊತ್ತಿರುತ್ತೆ, ಜೈನಿಸಮಲ್ಲಿ 24 ತೀರ್ಥಾಂಕರರಿದ್ದಾರೆ ಅಂತ. ಅದರಲ್ಲಿ ಒಬ್ಬರು ಮಲ್ಲಿನಾಥ ಅಂತ, ಅವರ ಹೆಸರಿಂದ ಇದು ಮಂದಾರಗಿರಿ ಅಂತ ನೇಮ್ ಬಂದಿದೆ. ಬೆಟ್ಟದ ಮೇಲೆ 4 ಜೈನ್ ಟೆಂಪಲ್ ಇದೆ, ಅದರಲ್ಲಿ ಒಂದರಲ್ಲಿ ವಿಗ್ರಹ ಇಲ್ಲ. ಇನ್ನು 3 ಟೆಂಪಲಲ್ಲಿ ಚಂದ್ರಪ್ರಭಾ, ಪಾರ್ಶ್ವನಾಥ ಹಾಗೂ ಸುಪಾರ್ಶ್ವನಾಥ ಎಂಬ 3 ದೇವರುಗಳ ವಿಗ್ರಹಗಳಿದೆ. ಇದು ಮನಸ್ತಂಭ ಅಂತ, ಇದು ಡಿಗ್ನಿಟಿ ಮತ್ತು ಪೀಸ್ನ ರೆಪ್ರೆಸೆಂಟ್ ಮಾಡುತ್ತೆ. ಹಾಗೆ ಒಂದು ಸ್ವಲ್ಪ ಮುಂದೆ ಅಂದರೆ ಈ ದೃಶ್ಯ ಕಾಣುತ್ತೆ ನಮಗೆ, ಸ್ವರ್ಗ. ಪೀಸ್ ಅಂದ್ಕೊಳ್ಳಿ, ಸುತ್ತ ಕೂತಿ ಮೆಡಿಟೇಟ್ ಮಾಡೋದಷ್ಟೆ. ಭಗವಾನ್ ಮಹಾವೀರ ಸ್ವಾಮಿ ಸಮಾವ ಶರಣ. ಅಲ್ಲಿಂದ ಬಂದಿದ್ದು ನಾವು ಎಂಟ್ರೆನ್ಸು. ನಡ್ಕೊಂಡು ಬಂದವರು ಹಿಂಗೆ ಬರ್ಬೋದು, ಇಲ್ಲ ಆ ಕಡೆಯಿಂದ ಮೇಲೆ ಡೈರೆಕ್ಟ್ ರೋಡ್ ಇದೆ. ಮಚ್ಚ ಬುದ್ಧ ಬಿಟ್ಟಿದೆ. ಒಳ್ಳೆ ವ್ಯೂ ಅಂದ್ಕೊಳ್ಳಿ ಇಲ್ಲಿಂದ. ಈ ಒಂದು ಜಾಗನ ಸ್ತೂಪ ಅಂತ ಕರೀತಾರೆ. ಒಂದು ಆರ್ಟಿಫಿಷಿಯಲ್ ಟ್ರೀ ಥರ ಮಾಡಿದ್ದಾರೆ, ಅದ್ರ ಸುತ್ತ ಮೆಡಿಟೇಟ್ ಮಾಡೋ ಥರ ಅದನ್ನು ಫಾಲೋ ಮಾಡೋ ಜನರು ಹಾಗೂ ತೀರ್ಥಾಂಕರರು ಕೂತಿರೋ ಹಾಗೆ ಒಂದು ದೃಶ್ಯನ ಕ್ರಿಯೇಟ್ ಮಾಡಿದ್ದಾರೆ. ಅಲ್ಲಿ ನೋಡು, ಅಲ್ಲಿಗೆ ಹೋಗ್ಬೇಕು. ಜಾಗ ಮಾತ್ರ ಪೀಸ್ ಆಗಿದೆ ಅಂದ್ಕೊಳ್ಳಿ. ವೀಕೆಂಡ್ ಸಂಡೇ ಆದ್ರೂ ಅಷ್ಟೇನು ರಶ್ ಇಲ್ಲ ಅಲ್ಲ, ಪೀಸ್ ಆಗಿದೆ ಜಾಗ, ಆರಾಮ್ಸೆ ಬರ್ಬೋದು. ಬೇರೆ ಟೂರಿಸ್ಟ್ ಪ್ಲೇಸ್ಗಳ ಥರ ರಶ್ ಅಂತೂ ಇಲ್ಲ ಸದ್ಯಕ್ಕೆ ಇಲ್ಲಿ. ಅದರಲ್ಲೇ 100 ಜನ 1000 ಜನ ತುಂಬ್ಕೊಂಡಿರ್ತಾರಪ್ಪ ವೀಕೆಂಡ್ಸ್ ಅಂದರೆ, ಸ್ಯಾಟರ್ಡೆ ಸಂಡೇಸು, ಅದನ್ನು ಗೌರ್ಮೆಂಟ್ ಹಾಲಿಡೇಸ್ ಇದೆ. ಇಲ್ಲಾಂದರೆ ಪೀಸ್ ಒಂದು 100 ಜನ ಇದ್ದರೆ ಹೆಚ್ಚಿಗಪ್ಪ. ಪೀಸ್ ಆ್ಯಕ್ಚುಲಿ ಈ ಥರ ಬರ್ಬೋದು ಬೇಕಂದ್ರೆ, ಇಫ್ ಯು ವಾಂಟ್ ಯು ಕ್ಯಾನ್ ಟ್ರೈ ಒನ್ಸ್. ಲೆಜೆಂಡರಿ ಪರ್ಸನ್. ಅದು ಗಾಡಿ ಓಡಿಸೋವಾಗ ಆಗಿದ್ದಲ್ಲ, ಗಾಡಿ ನಿಲ್ಲೋವಾಗ ಕರೆಕ್ಟಾಗಿ ನಿಂತಿಲ್ಲ, ಅದಕ್ಕೆ ಅಲ್ಲ ನಮಗೆ ಸ್ಟ್ಯಾಂಡ್ ಫಸ್ಟು ಬೆಂಡ್ ಮಾಡಿಸು ಸ್ವಲ್ಪ. ಅವ್ರನ್ನೆಲ್ಲ ರೆಕಾರ್ಡ್ ಮಾಡೋಂಗಿಲ್ಲ, ಕೇಸ್ ಹಾಕ್ಬಿಡ್ತಾರೆ. ಅವ್ರಿಗೆ ಗೊತ್ತಾಗೈತೆ ನಾವು ರೆಕಾರ್ಡ್ ಮಾಡ್ತೀವಿ. ಕ್ಯಾಮ್ರಾ ಹಿಂಗೆ ಹಿಡಿದ್ರೆ ಗೊತ್ತಾಗುತ್ತೆ. ಹೇಗಿದೆ ಪ್ಲೇಸ್? ಕಮೆಂಟ್ ಡೌನ್ ಇನ್ ದ ಕಮೆಂಟ್ ಸೆಕ್ಷನ್. ಗೈಸ್, ಇದು ಮುನಿಗಡ ಚರಣ ಅಂತೆ. ನಮ್ಮ ಬಾಯ್ಸ್ ಎಲ್ಲ ಗಾಡಿ ಎತ್ಕೊಂಡು ಹಲಗೋಗ್ಬಿಟ್ಟಿದ್ದಾರೆ. ಬ್ಯೂಟಿಫುಲ್, ವೆರಿ ಡೇಂಜರಸ್ ಬ್ರೋ ಇದು.
ಡೇಂಜರಸ್ ಸೈಕ್ ಮಾಡ್ತಿದ್ರಲ್ಲ ಗಾಡಿ ತೊಗೊಂಡ್ಬಿಟ್ಟು ಆಫ್ ರೋಡಿಂಗ್ ಅಂದ್ಬಿಟ್ಟು. ವೀವ್ ನೋಡಿ ಗಾಯ್ಸ್, ಅದು ಮೈದಾಳ ಲೇಕು. ವಿಡಿಯೋ ಸ್ಟಾರ್ಟಿಂಗಲ್ಲಿ ಗೈಸ್ ಅಲ್ಲಿ ನಾವು ನಡ್ಕೊಂಡು ಹೋಗಿದ್ದು. ಟಾಪ್ ವ್ಯೂ ಮಾತ್ರ ಸೈಕ್ ಆಗಿದೆ. ಲೆಟ್ಸ್ ಗೋ ಗಾಯ್ಸ್, ಈಗ ಕೆಳಗೆ ಹೋಗೋಣ. ಕೆಳಗೊಂದು ಟೆಂಪಲ್ ಇದೆ. ಯಾವುದು ಹುಡುಗಿ ಓಡಿಸ್ತೈತಲ್ಲೋ, ಯಾವ ಗಾಡಿ ಇದು? ಅದು ಯಾವ ಗಾಡಿ ಅಂತ ಕಮೆಂಟ್ ಮಾಡಿ ಗಾಯ್ಸ್. ಒಂದು ಪ್ರೈಸ್ ಇರೋಣ, ಸ್ಮಾಲ್ ಪ್ರೈಸ್. ಈ ಸಾಕಾತಿದೈತೋ, ಓಲಿ ಶಿಟ್, ವಾಟ್ ಈಸ್ ದಿಸ್? ಎಲ್ಲ ಹುಡುಗಿರೆಲ್ಲ ಆರಾಮ್ಸೆ ಹತ್ತಿಸ್ತವ್ರ, ಅಲ್ಲ ಇಳಿಸ್ತವ್ರ. ನಾವು ಮೊದಲೇ ಎಲ್ಬೋರ್ಡ್ಸು. ಆ್ಯಕ್ಟಿವಾ ಕಷ್ಟಪಡ್ತೈತೆ ಅಲ್ಲ, ನಾವೇನಾರು ಆ್ಯಕ್ಟಿವಾ ತಂದಿದ್ರೆ ಪಕ್ಕಾ ಕಷ್ಟಪಡ್ವಿ. ಇರೋ ಬರೋ ಪೆಟ್ರೋಲೆಲ್ಲ ಇಲ್ಲೇ ಬೇಕಾಗಿತ್ತು. ಪಿಕಾಕ್ ಡೂಮ್ಸ್ ಹೋಗೋಣ. ಅದ್ರ ಹೆಸರು ಕನ್ನಡದಲ್ಲಿ ಏನಿದೆ ಅಂತ ಅಲ್ಲೇ ಹೋಗಿ ಹೇಳ್ತೀವಿ. ಲೆಟ್ಸ್ ಗೋ. ಹಾಯ್ ಗಾಯ್ಸ್, ಎಲ್ಲಿಂದನೋ ನಡ್ಕೊಂಡು ಹೋಗ್ಬೋದು. ಸ್ಟೆಪ್ಸ್ ಇದೆ. ಗಾಡಿಗೆ 10 ರೂಪಾಯಿ ಚಾರ್ಜು, ಪರ್ ಪರ್ಸನ್ 10 ರೂಪಾಯಿ ಚಾರ್ಜು. ಮೇಲೆ ಒಂದು ಟಿಕೆಟ್ ತೊಗೊಬೇಕು. ಹಸುವೈತೆ ನನಗೆ ಸಿಕ್ಕಾಬಟ್ಟ. ಅಲ್ಲಿ ಹಾಕೋಣ ಬಿಡು ಹೋಟ್ಲತನ. ಒಂಚೂರು ಪ್ರೆಸ್ ಮಾಡ್ಬಿಟ್ಟು ಆಮೇಲೆ ಮೇಲೆ ಹತ್ಬೇಕಾ? ಗೈಸ್, ಇದು 21 ಫೀಟ್ ಚಂದ್ರಪ್ರಭಾ ಸ್ಟ್ಯಾಚ್ಯೂ. ಪ್ರೈವೇಟು, ಅದಕ್ಕೆ ಅಷ್ಟೆಲ್ಲ ಮೇಂಟೈನ್ ಮಾಡಿರೋದು. ಒಳ್ಳೆಯದೇ ಗೈಸ್. ಈಗ ನಿಮ್ಗೆ ತೋರಿಸ್ತೀನಲ್ಲ, ಅದನ್ನ ಪಿಂಚಿ ಟೆಂಪಲ್ ಅಂತ ಕರೀತಾರೆ, ಅಥವಾ ಪಿಕಾಕ್ ಟೆಂಪಲ್, ಕನ್ನಡದಲ್ಲಿ ಗುರುಮಂದಿರ ಅಂತ. ಎಷ್ಟು ಪೀಸು ಗೊತ್ತಾ ಗೈಸ್, ಒಳಗಡೆ 1 ಪಿನ್ ಡ್ರಾಪ್ ಹಾಕಿದ್ರೂ ಎಕೋ ಹೊಡಿತಿತ್ತು, ಅಷ್ಟು ಸೈಲೆಂಟ್ ಮೇಂಟೈನ್ ಮಾಡಿದ್ದಾರೆ. ಈ ಒಂದು ಟೆಂಪಲ್ನ ಜೈನ್ ಮುನಿಗಳಾದ ಆಚಾರ್ಯ ಶಾಂತಿ ಸಾಗರ್ ಅವರಿಗೆ ಡೆಡಿಕೇಟ್ ಮಾಡಿದ್ದಾರೆ. ಒಳಗೊಂದು ಫೋಟೋನೂ ತೆಗಿಯೋಂಗಿಲ್ಲ ಗೈಸ್, ಜಸ್ಟ್ ಪೀಸಾಗಿ ಮೆಡಿಟೇಟ್ ಮಾಡಿ ಬರೋಣ ಅಷ್ಟೇ. ಇವತ್ತು ನಾವು ಬಂದಿದ್ದೀವಿ ಬೆಂಗಳೂರಿಂದ 65 ಕಿಲೋಮೀಟರ್ಸ್ ದೂರ ಇರೋ ಬಸಡಿ ಬೆಟ್ಟಕ್ಕೆ, ಆಲ್ಸೋ ನೋನ್ ಆಸ್ ಮಂದಾರಗಿರಿ ಬೆಟ್ಟ. ಇದು ತುಮಕೂರು ಡಿಸ್ಟಿಕಲ್ಲಿದೆ. ಸ್ಟಾರ್ಟಿಂಗಲ್ಲೇ ಬೈಕ್ ಬಂದಾಗ ಎಂಟ್ರೆನ್ಸಲ್ಲಿ 10 ರೂಪೀಸ್ ಇಸ್ಕೋತಾರೆ ಪರ್ ಬೈಕು. ಮೀನ್ ಇದಾಯಿತು. ಅಲ್ಲಿ ಪಿಕಪ್ ಡೌನ್ ಇದೆ. ಆಮೇಲೆ ಅಲ್ಲಿ ಸ್ಟ್ರೈಟ್ ಹೋದರೆ ಸ್ಟೆಪ್ಸ್ ಇದೆ, ಡೈರೆಕ್ಟ್ ಸ್ಟೆಪ್ಸ್ ಹತ್ಕೊಂಡು ಹೋಗ್ಬೋದು ಮೇಲೆ. ಇಲ್ಲ ಆ ಕಡೆಯಿಂದ ರೋಡು ಇದೆ, ಅಲ್ಲೇ ಮೇಲ್ಗಂಟ ಗಾಡಿನೇ ಹೋಗುತ್ತೆ. ಆನ್ ದ ವೇ ಅಲ್ಲಿ ಫುಲ್ ಸ್ಟೀಪ್ ಇದೆ, ಬೈಕ್ ಹತ್ಸೋಕ್ಕಲ್ಲ. ಎಕ್ಸ್ಪೀರಿಯನ್ಸ್ ಇದ್ದವ್ರು ಮಾತ್ರ ಟ್ರೈ ಮಾಡಿ. ಮತ್ತು ಅಲ್ಲಿ ರೈಟಿಗೆ ಲೇಕ್ ಇದೆ, ಮೈದಳ ಲೇಕ್ ಅಂತ, ಅದು ಚೆನ್ನಾಗಿದೆ. ಆ್ಯಂಡ್ 1 ಡೇ ಟ್ರಿಪ್ ಅರೌಂಡ್ ಬೆಂಗಳೂರು ನೋಡ್ತಿದ್ರೆ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಸ್ಪಾಟ್. ಅರ್ಲಿ ಮಾರ್ನಿಂಗ್ ಬನ್ನಿ. ವೀಕೆಂಡ್ಸಲ್ಲೂ ಅಷ್ಟು ಜನ ಇಲ್ಲ ಆ್ಯಕ್ಚುಲಿ, ಆರಾಮ್ಸೆ ಬರ್ಬೋದು. ನಾವು ಬಂದಿರೋ ಸಂಡೇ ಇವತ್ತು. 7ಗೆ ಬಂದ್ವಿ, 10 ಗಂಟೆ ಇದ್ದೀವಿ. ಏನು ಬೇಜಾರಾಗ್ತಿಲ್ಲ, ಹೋಗ್ಬೇಕಂದ್ರೆ ಮನಸ್ಸು ಬರ್ತಿಲ್ಲ, ಫುಲ್ ತಪ್ಪಾಗಿ ಕೂತಿದ್ದೀವಿ. ಜಯಂತ್, ವಾಟ್ ಈಸ್ ಯುವರ್ ಒಪಿನಿಯನ್? ಈ ಕಣಪ್ಪ, ವೀಕೆಂಡಲ್ಲಿ ಇಷ್ಟೊಂದು ಖಾಲಿ ಇರೋ ಪ್ಲೇಸ್ಗಳು ಸಿಗೋದು ಕಡಿಮೆ ಆ್ಯಕ್ಚುಲಿ. ದಟ್ಟು ವಿತ್ ಇನ್ಸ್ಟಾಗ್ರಾಮ್ ಎಲ್ಲರೂ ವೈರಲ್ ಮಾಡ್ತಿರೋದ್ರಿಂದ ಅದರಲ್ಲೂ. ಬಟ್ ದಿಸ್ ಇಸ್ ಅ ಗುಡ್ ಪ್ಲೇಸ್ ಕನ್ಸಿಡರಿಂಗ್ ದ ಡಿಸ್ಟೆನ್ಸ್ ಆ್ಯಂಡ್ ಪೀಸ್ ಯು ಅಷ್ಟೇ. ಆಯಿತು, ಆಮೇಲೆ Saddle up and dance. Baby, take a chance. ಒಂದು ಟ್ಯಾಂಕ್ಸು ಇಲ್ಲ, ಒಂದು ಹಾಯಿ ಇಲ್ಲ, ಒಂದು ಬಾಯಿಯೂ ಇಲ್ಲ, ಇಷ್ಟೇ.